ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿರೇಬಾಗೇವಾಡಿ, ಬೆಳಗಾವಿ ಜಿಲ್ಲೆ ಮತ್ತು ಬೆಳಗಾವಿ ತಾಲೂಕು. ಇದು ಒಂದು ಪ್ರತಿಷ್ಠಿತ ಸರ್ಕಾರಿ ಸಂಸ್ಥೆಯಾಗಿದ್ದು ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ನಮ್ಮ ಕಾಲೇಜಲ್ಲಿದೆ. ನಮ್ಮ ಕಾಲೇಜಿನಲ್ಲಿ ಸಂಯೋಜನವಾರು ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗಗಳಿದ್ದು ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಳೆದ ಸಾಲಿನಲ್ಲಿ ಅಧ್ಯಯನ ಮಾಡಿರ್ತಾರೆ. 2025-26ನೇ ಸಾಲಿನಲ್ಲಿ ನಮ್ಮ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿರುತ್ತದೆ. ಸುಮಾರು 88% ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿರತಕ್ಕಂಥದ್ದು ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದ ಒಂದು ಪ್ರತಿಷ್ಠೆಯನ್ನು ರಚಿಸಿರ್ತಕ್ಕಂಥದ್ದು ಮತ್ತು ಕಾಲೇಜಿಗೆ ಹೆಮ್ಮೆಯ ವಿಷಯ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗವು ಸಹಿತ 95% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಹಾಗೆ ಕಲಾ ವಿಭಾಗದಲ್ಲಿ 78% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಒಟ್ಟಾರೆ ಕಾಲೇಜಿನ ಫಲಿತಾಂಶ 88% ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಸೌಲಭ್ಯಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಉಪನ್ಯಾಸಕ ವೃಂದ ಏನಿದೆ, ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಉಪನ್ಯಾಸಕರನ್ನು ನಮ್ಮ ಕಾಲೇಜು ಹೊಂದಿದೆ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಸುಮಾರು 15 ವರ್ಷಗಳಿಂದ 10ರಿಂದ ಹಿಡಿದು ಸುಮಾರು 35 ವರ್ಷಗಳವರೆಗೆ ಅನುಭವ ಹೊಂದಿರತಕ್ಕಂಥ ಉಪನ್ಯಾಸಕರ ವೃಂದವನ್ನು ನಮ್ಮ ಕಾಲೇಜು ಹೊಂದಿರತಕ್ಕಂಥದ್ದು. ಈ ಕಾಲೇಜಿನಲ್ಲಿ ಸೈನ್ಸ್ ಫ್ಯಾಕಲ್ಟಿಯಲ್ಲಿ ಏನಿದೆ, ಸುಮಾರು PCMB 4 ಉಪನ್ಯಾಸಕರು ನಮ್ಮ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಫ್ಯಾಕಲ್ಟಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಕಲಾ ವಿಭಾಗ ಇರ್ಬೋದು, ವಾಣಿಜ್ಯ ವಿಭಾಗ ಇರ್ಬೋದು ಮತ್ತು ವಿಜ್ಞಾನ ವಿಭಾಗ ಇರ್ಬೋದು, ಉತ್ತಮವಾಗಿರ್ತಕ್ಕಂಥ ಉಪನ್ಯಾಸಕ ವೃಂದವನ್ನು ಹೊಂದಿರೋದ್ರಿಂದ ಉತ್ತಮ ಒಂದು ಮಾರ್ಗದರ್ಶನ ನಮ್ಮ ಉಪನ್ಯಾಸಕರಿಂದ ಎಲ್ಲ ಮಕ್ಕಳಿಗೆ ದೊರಕತಕ್ಕಂಥದ್ದು. ಆ ಕಾರಣದಿಂದಾಗಿಯೇ ಈ ವರ್ಷ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಉತ್ತಮ ಒಂದು ಫಲಿತಾಂಶ ನಮ್ಮ ಕಾಲೇಜ್ಗೆ ಬಂದಿರತಕ್ಕಂಥದ್ದು ಅಂತೇಳಿ. ಹಾಗೆ ನಮ್ಮ ಕಾಲೇಜ್ಗೆ ಬಂದು ಸೇರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ, ಹೆಚ್ಚಾಗಿ ಈ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆನ ಹೆಚ್ಚಾಗಿದೆ. ಮತ್ತು ಗ್ರಾಮೀಣ ಪ್ರದೇಶ ಅಂದರೆ ಸುಮಾರು ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥ ಒಂದು ಮಿಡಲ್ ಕ್ಲಾಸ್ ಒಂದು ಫ್ಯಾಮಿಲಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಅಂಥ ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿಸಿರ್ತಕ್ಕಂಥ ನಮ್ಮ ಒಂದು ಸಂಸ್ಥೆ, ನಮ್ಮ ಕಾಲೇಜು. ಹಾಗಾಗಿ ಬೇರೆ ಬೇರೆ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಈ ವರ್ಷವೂ ಸಹಿತ ನಮ್ಮ ಕಾಲೇಜಿಗೆ ಒಂದು ದಾಖಲಾತಿಯನ್ನು ಪಡೆದುಕೊಂಡರೆ ಅವರಿಗೆ ಉತ್ತಮ ಶಿಕ್ಷಣವನ್ನು ನೀಡೋದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ನಮ್ಮ ಕಾಲೇಜಿನಿಲ್ಲ. ಯಾಕೆಂದರೆ ಎಲ್ಲ ಉಪನ್ಯಾಸಕರಿಂದ ನಮ್ಮಲ್ಲಿ ಇರೋದ್ರಿಂದ. ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಸೌಲಭ್ಯ ಇದೆ. ಹಾಗೆ ಪ್ರಯೋಗಾಲಯ, ಸುಸಜ್ಜಿತವಾಗಿರ್ತಕ್ಕಂಥ ಪ್ರಯೋಗಾಲಯಗಳು ಬರುತ್ತೆ. ಹಾಗಾಗಿ ಅದರಲ್ಲಿ ನಮ್ಮ ವಿಜ್ಞಾನ ವಿಷಯದಲ್ಲಿ 4 ಜನ PCMB ಉಪನ್ಯಾಸಕರು ಹೆಚ್ಚಿನ ಶ್ರಮವನ್ನು ವಹಿಸಿ ಅವರು ಮಕ್ಕಳಿಗೆ ತಿಳಿ ಹೇಳ್ತಕ್ಕಂಥದ್ದು, ಮಾರ್ಗದರ್ಶನ ನೀಡುವಂಥ ಒಂದು ಕೆಲಸವನ್ನು ಮಾಡೋದ್ರಿಂದ ಇವತ್ತು 100ಕ್ಕೆ 100ರಷ್ಟು ಫಲಿತಾಂಶ ನಮ್ಮ ವಿಜ್ಞಾನ ವಿಭಾಗದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ವಿಜ್ಞಾನ ವಿಭಾಗಕ್ಕೆ ಬೇರೆ ಬೇರೆ ಕಡೆಯೆಲ್ಲ ನಾವು ಭಾಳಷ್ಟು ಹಣವನ್ನು ಕೊಟ್ಟು ಬೇರೆ ಕಾಲೇಜುಗಳಿಗೆ ಹೋಗಿ ಸೇರಿಸ್ತಾರೆ ಮಕ್ಕಳನ್ನು, ದೊಡ್ಡ ದೊಡ್ಡ ಕಾಲೇಜುಗಳಿಗೆ. ಆದರೆ ನಮ್ಮ ಕಾಲೇಜಿನಲ್ಲಿ ಫ್ರೀ ಎಜುಕೇಷನ್ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀಯಾಗಿ ಎಜುಕೇಷನನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ಈ ವರ್ಷ ಏನಾಗಿದೆ ಅಂತಂದರೆ, ನಮ್ಮ ಇಲಾಖೆಯಿಂದನೇ ಪಠ್ಯಪುಸ್ತಕವನ್ನು ಉಚಿತವಾಗಿ ನಾವು ಕೊಡ್ತೀವಿ ಅಂತೇಳಿ ನಮ್ಮ ಇಲಾಖೆ ಹೇಳಿದೆ. ಹಾಗಾಗಿ ಪಠ್ಯಪುಸ್ತಕವೂ ಸಹಿತ ಸರ್ಕಾರಿ ಕಾಲೇಜುಗಳಲ್ಲಿ ಉಚಿತವಾಗಿ ಸಿಗುತ್ತೆ. ಆ ಪಠ್ಯಪುಸ್ತಕಕ್ಕೆ ಹಣವನ್ನು ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ವಿದ್ಯಾರ್ಥಿಗಳಿಗೆ ಬರೋಲ್ಲ ಮತ್ತು ಪೋಷಕರಿಗೆ ಆ ಒಂದು ಹೊರೆ ತಪ್ಪುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು, ಪೋಷಕರು ಮಕ್ಕಳನ್ನು ಈ ಸರ್ಕಾರಿ ಶಾಲೆಗೆ, ಸರ್ಕಾರಿ ಕಾಲೇಜಿಗೆ ಸೇರಿಸಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ಅದೇ ರೀತಿಯಾಗಿ ನಮ್ಮಲ್ಲಿ ಈ CBC ಕಾಲೇಜು ಅಭಿವೃದ್ಧಿ ಮಂಡಳಿ ಇದೆ, ಉತ್ತಮ ಸದಸ್ಯರನ್ನು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಕಂಡುಬರುತ್ತೆ. ಅದರಲ್ಲೂ ಅವರ ನಿರಂತರ ಪ್ರೋತ್ಸಾಹ ನಮ್ಮ ಕಾಲೇಜಿಗೆ ಉತ್ತಮ ಒಂದು ಫಲಿತಾಂಶ ಬರಲಿಕ್ಕೆ ಅವರ ಶ್ರಮ ಮತ್ತು ಅವರ ಪ್ರೋತ್ಸಾಹ ಸಹಿತ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯಕವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪೋಷಕರು
ಎಲ್ಲ ಪೋಷಕರು ಸಹಿತ ಈ ಒಂದು ಮಕ್ಕಳ ಒಂದು ಕಲಿಕೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ಕಾಲೇಜಿನ ಉಪನ್ಯಾಸಕರಿರ್ಬೋದು, ಕಾಲೇಜಿನ ಇತರೆ ಸಿಬ್ಬಂದಿ ವರ್ಗ ಇರ್ಬೋದು, ಮತ್ತು ಕಾಲೇಜು ಅಭಿವೃದ್ಧಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ವೃಂದ ಮತ್ತು ಪೋಷಕರ ವೃಂದ ಮತ್ತು ವಿದ್ಯಾರ್ಥಿಗಳ ಶ್ರಮ, ಇದರಿಂದಾಗಿ ನಮ್ಮ ಕಾಲೇಜಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಲಿಕ್ಕೆ ಕಾರಣವಾಗಿದೆ ಅಂತೇಳಿ ಹೇಳಲಿಕ್ಕೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿರೇಬಾಗೇವಾಡಿ. ನಾನು ಪೂರ್ಣಿಮಾ ಮಠಪತಿ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿ. ಈ ವರ್ಷದ ಫಲಿತಾಂಶ ವಾಣಿಜ್ಯಶಾಸ್ತ್ರದಲ್ಲಿ ಎಲ್ಲಕ್ಕಿಂತ ಟಾಪ್ ಮಾಡಿದವರು ಸಂಜಯ್ ಅಮರಾಪುರ್ ಅಂತೂ 579 ಮಾರ್ಕ್ಸ್ ಅಂಕಗಳನ್ನು ತೆಗೆದುಕೊಂಡು ನಮ್ಮ ಕಾಲೇಜ್ಗೆ ಫಸ್ಟ್ ಬಂದರೆ. ಔಟ್ ಆಫ್ 40ಯಲ್ಲಿ 10 ಜನ ಡಿಸ್ಟಿಂಕ್ಷನ್ ಮಾಡಿದ್ದಾರೆ. ಸೊ ನಮಗೆ ಒಂದು ಒಳ್ಳೆಯ ತೃಪ್ತಿಕರವಾದ ರಿಸಲ್ಟನ್ನು ತೆಗೆದುಕೊಟ್ಟಾರೆ. ಸೊ ಈಗಿನ ಪ್ರಚಲಿತವಾಗಿ ಕಾಮರ್ಸ್ ಸಬ್ಜೆಕ್ಟ್ ಬಹಳಷ್ಟು ಪಾಪ್ಯುಲಾರಿಟಿಯನ್ನು ಹೊಂದಿರ್ತದೆ. ಸ್ವಂತ ಉದ್ದಿಮೆ ಇರ್ಬೋದು, ಎಂಟರ್ಪ್ರಿನಿಯರ್ಶಿಪ್, ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತೊಡಗಿಸ್ಕೊಳ್ಳೋದ್ರಿಂದ ಅವರೆಲ್ಲ ಕಾಮರ್ಸನ್ನು ಪ್ರಿಫರ್ ಮಾಡಕತ್ತಾರೆ. ಸೊ ನಮ್ಮ ಕಾಲೇಜಲ್ಲಿ ಉಪನ್ಯಾಸಕರು ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಅದೇ ರೀತಿ ನಮ್ಮಲ್ಲಿ NSS ಯೂನಿಟ್ ಅನ್ನೋದು ಪಠ್ಯೇತರ ಚಟುವಟಿಕೆಗಳಿಗೂ ನಾವು ಬಹಳಷ್ಟು ಮಹತ್ವವನ್ನು ಕೊಡ್ತೀವಿ. ಸೊ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಪ್ಯಾಕೇಜ್ ಮಾಡ್ತೀವಿ. ಪ್ಯಾಕೇಜ್ ಯಾವ ಟೈಪ್ ಮಾಡ್ತೀವಿ ಅಂತಂದ್ರೆ ಏಕದಮ್ ಜೀನಿಯರ್ಸ್ ಇದ್ದು ಹುಡುಗರಿಗೆ ಒಂದು ಮಾಡಿರ್ತೀವಿ ರೀ, ಮೀಡಿಯಮ್ ಮಾಡಿರ್ತೀವಿ, ಎವರೇಜ್ ಬಿಲೋ ಎವರೇಜ್ ಮಾಡಿ ಅವ್ರವ್ರ ಲೆವೆಲ್ಗೆ ಕನ್ವಿನ್ಸ್ ಆಗುವಂಗೆ ಮನವೊಲಿಸಿ ಅವ್ರಿಗೆ ನಾವು ಸಬ್ಜೆಕ್ಟನ್ನು ಕಲಿಸಿ ಈ ಸಾರಿ ನಾವು ಅಕೌಂಟೆನ್ಸಿ ಬಿಸ್ನೆಸ್ಸಲ್ಲಿ 100% ತಂದೀವಿ. ಸೊ ನೀವು ಎಲ್ಲರೂ ಅಡ್ಮಿಷನ್ ಮಾಡಿರಿ, ಇಲ್ಲಿ ನಿಮಗೂ ನಾವು ಭರವಸೆಯನ್ನು ಕೊಡ್ತೀವಿ. ನಮ್ಮ ಮಗ ಫಸ್ಟ್ ಬರೋಕೆ ಟೀಚರ್ಗಳು ಕಾರಣ, ಸರ್ಗಳು ಕಾರಣ. ನಾವು ಇಷ್ಟು ಕಲಿತಾನ ಅನ್ನೋದು ನಮ್ಗೆ ಇದನ್ನು ಇರೋಕ್ಕಿಲ್ಲ. ಆದರೂ ಇಷ್ಟು ಪರ್ಸೆಂಟೇಜ್ ಆಗಿದ್ದಕ್ಕೂ ನಾವು ಭಾಳ ಇದನ್ನು ಹೆಮ್ಮೆ ಆಗತ್ತೈತೆ ನಮಗೂ. ಅಂದರೆ ನಾವು ಭಾಳ ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ಆ ಮಧ್ಯೆ ಇದ್ದೀವಿ. ಸರಿ, ನಮ್ಗೆ ಕಲಿಸೋದಕ್ಕೂ ಭಾಳ ಕಷ್ಟ ಆಯಿತು. ಆದರೆ ಇನ್ಮೇಲೂ ನಮ್ಗೆ ಕಷ್ಟ ಐತಿ. ಅಂದರೆ ನಮ್ಮ ಹುಡುಗರು 3 ಸಾಲಿ ಕಲಿ ಹುಡುಗರು ಅದಾವು. ಆದರೂ ಹುಡುಗನ ಮಗ ಅಂತ ಹೇಳಿ ನಾವು ಕಲಿಸಾಕೇ ಬೇಕು. ಆದರೆ ಮುಂದಿನ ಭವಿಷ್ಯ ಅವನು ಅದ್ರ ಮೇಲೆ ಐತಿ. ಸರಿ, ಹಾಗಿದ್ರೆ ಈ ಒಂದು ಸರ್ಕಾರಿ ಶಾಲೆಗೆ ನೀವು ಅಂತ ನಿಮ್ಮ ಹುಡುಗನ ಅಡ್ಮಿಷನ್ ಮಾಡಿದರೆ ಇದರಿಂದ ಪ್ರಯೋಜನ ಏನಾಯ್ತು ರೀ? ಚಲೋ ಆಗಿದೆ ಅಥವಾ ಕೆಟ್ಟಾಗಿದೆ? ಇಲ್ಲ, ನಮ್ಗೆ ಸರ್ಕಾರಿ ಅಂದ್ರೆ ಅವನು ಫಸ್ಟ್ ಒಂದತ್ತಿದ್ದಾಗೂ ಕನ್ನಡ ಶಾಲೆ, ಹಿಂದಗಡೆ ಹೈಸ್ಕೂಲ್ಗೆ ಹೋದಾಗೂ ಕನ್ನಡ ಇದಕ್ಕೆ ಹೋದ್ರಿ. ಇಲ್ಲಿ ಆದರೂ ಇಲ್ಲಿ ಎಲ್ಲರೂ ಬೇಡ ಅಂತಂದ್ರು. ಅಲ್ಲಿ ಗೌರ್ಮೆಂಟ್ ಶಾಲೆ ಕಲಿಸೋದಿಲ್ಲ, ಅಲ್ಲಿ ನೀವು ಹಚ್ಚಕ್ಕೆ ಹೋಗಬೇಡ. ನಾವು ನಮ್ಮ ಹುಡುಗ ಶಾನೆ ಅದಾನ ಅಂತ ಹೇಳಿ ನಾವು ಎಲ್ಲಿ ಆದರೂ ಅವ್ನು ಶಾನೆ ಅದಾನು, ಬೇಕಾದ ಶಾಲೆಗೆ ಕಲಿತರು ಫಸ್ಟ್ ಬರ್ತಾನ ಅಂತ ಹೇಳಿ ನಂಬಿಕೆ ನಮಗೆ ಭಾಳ ಇತ್ತು. ಅದ್ರ ಸಂಬಂಧ ನಾವು ಏನೇ ಆಗಲಿ ನಮ್ಮ ಹುಡುಗ ಅಲ್ಲೇ ಹೋಗಲಿ ಅಂತ ಹೇಳಿ ನಾವು ಇಲ್ಲಿ ಶಾಲೆಗೆ ಇದನ್ನು ಅಡ್ಮಿಷನ್ ಮಾಡಿದ್ವಿ. ಒಟ್ಟಾರೆ ನಿಮ್ಮ ಇಲ್ಲಿ ಒಂದು ಶಿಕ್ಷಣ ಉತ್ತಮವಾಗಿದೆ ಅಂತ ನೀವು ಹೇಳಲು ಇಚ್ಛೆ ಪಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ನಾನು SDMC ಉಪಾಧ್ಯಕ್ಷನಾಗಿ ಈ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಮ್ಮ ಕಾಲೇಜಿಗೆ ಪ್ರತಿ ವರ್ಷ ಶಿಕ್ಷಣದಲ್ಲಿ ಉನ್ನತ ಪ್ರಗತಿಯನ್ನು ಹೊಂದ್ತಾ ಇರುವಂಥ ಈ ನಮ್ಮ ಕಾಲೇಜು ಪದೇ ಈ ವರ್ಷ ಅತಿ ಉನ್ನತ ಶಿಕ್ಷಣದಲ್ಲಿ ಒಂದು 20 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರೆ. ಹಾಗೂ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ರೇವಣ್ಣ ಸರ್ ಇವರ ನೇತೃತ್ವದಲ್ಲಿ ಹಾಗೂ ನುರಿತ ನಮ್ಮ ಕಾಲೇಜಿನ ಕಾಮರ್ಸ್ ವಿಭಾಗದ ಮಠಪತಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ದಂಡಾವತಿ ಮೇಡಮ್ ಸರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ಶ್ರೇಣಿಯಲ್ಲಿ ಪಾಸ್ ಆಗಿರುತ್ತಾರೆ. ಹಾಗೂ 20-25 ಜನ ರ್ಯಾಂಕಿನಲ್ಲಿರುತ್ತಾರೆ. ಹಾಗೂ ಒಂದು 10 ಜನ 100ಕ್ಕೆ 100ರಷ್ಟು ತೆಗೆದುಕೊಂಡು ನಮ್ಮ ಕಾಲೇಜಿಗೆ ಹೆಮ್ಮೆಯನ್ನು ತಂದಿರುತ್ತಾರೆ. ಸರ್ಕಾರಿ ಕಾಲೇಜಿಗೆ ಅಂದರೆ ಮೂಗು ಮುರಿಯುವ ಈ ದಿನದಲ್ಲಿ ಸರ್ಕಾರಿ ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಗೌರ್ಮೆಂಟ್ ಸ್ಕೂಲು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸಿದ್ದಕ್ಕೆ ನನಗೆ ಅತೀವಾಗಿ ಹೆಮ್ಮೆ ಅನ್ನಿಸ್ತದೆ. ಹಾಗೂ ನಮ್ಮ ಕಾಲೇಜಿನಲ್ಲಿ ಸುಂದರವಾದ ಒಂದು ಪರಿಸರದಲ್ಲಿ ಮತ್ತು ಎಲ್ಲ ನುರಿತ ತಮ್ಮ ಮಕ್ಕಳಂತೆಯೇ ವಿಶೇಷ ಕಾಳಜಿ ತೆಗೆದುಕೊಂಡು ಅವರು ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಅವರ ಕಾರ್ಯ ಶ್ಲಾಘನೀಯ. ಹಾಗೇ ಈ ಕಾಲೇಜಿಗೆ ಮುತುವರ್ಜಿ ವಹಿಸಿ ನಮ್ಮ ಫಲಿತಾಂಶ ದಿನಕ್ಕೆ ಹೆಚ್ಚಾಗುವಂಥ ಶ್ರಮಿಸಿದ್ದಕ್ಕೆ ನಮ್ಮ ಶಿಕ್ಷಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಕಾಲೇಜಿಗೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಮುಂದಿನ ವರ್ಷ ಇನ್ನೂ ಅಡ್ಮಿಷನ್ ಮಾಡಲಿ ಅಂತಂದು ನಾವು ಒಂದು ಶ್ರಮ ಪಡ್ತಿದ್ದೇವೆ ಮತ್ತು ಟೀಚರ್ ಸ್ಟಾಫನ್ನು ಅವರು ಶ್ರಮ ಪಡ್ತಿದ್ದಾರೆ. ಆವಾಗ ನಮಗೂ ಈ ಸಲ
ಈ ನಮ್ಮ ರಿಸಲ್ಟ್ ನೋಡಿ ಇನ್ನೂ ಖುಷಿಯಾಗಿ ಈ ವರ್ಷದಿಂದ ನಾವು ವಿಶೇಷ ಪ್ರಯತ್ನ ಪಟ್ಟು ನಾವು ಆತು ನಮ್ಮ ವಸ್ತ್ರದ ಮಿತ್ರ ಸರ್ ಮಂಜುನಾಥ್ ವಸ್ತ್ರದವರಾತು ಇವರೆಲ್ಲ ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಮಾರ್ಗದರ್ಶನ ಮಾಡಿ ಈ ಕಾಲೇಜಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಬೇಕಾಗಿ ವಿನಂತಿ. ಹಾಗೂ ಯಾವುದೇ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಗೌರ್ಮೆಂಟ್ ಸ್ಕೂಲು ಈ ಒಂದು ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದಕ್ಕೆ ನನಗೆ ಅತೀವ ಸಂತೋಷವಾಗುತ್ತದೆ. ಇವರೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲರೂ ಸರ್ಕಾರಿ ಶಾಲೆ ಕಲ್ಸಕ್ಕೆ ಬೇಡ ಅಂತಾರೆ ರೀ. ನಮ್ಮ ಹುಡುಗಿನ ಕಳಿಸಿದ್ದು ರೀ. ಆದರೆ ಒಳ್ಳೆಯ ಅಭ್ಯಾಸ ಐತಿ ಇಲ್ಲೇ. ಮತ್ತು ಟೀಚರ್ಸು ಚಲೋ ಅದಾರು, ಶಾಲೆನೂ ಚಲೋ ಐತಿ ಒಟ್ಟು ಅಭ್ಯಾಸ. ಮತ್ತು ಟೀಚರ್ಗಳು ತಮ್ಮ ಮಕ್ಕಳಂಗೆ ಕಲಿಸ್ತಾರೆ. ಹಂಗೆಲ್ಲ 92% ಆಗೈತಿ ನಮ್ಮ ಹುಡುಗಿದ. ಈ 92% ಇದಕ್ಕೆ ನಿಮಗೆ ಸಂತೋಷ ಆಗಿತ್ತು ಅಥವಾ ಇನ್ನೂ ಆಗೈತಿ. ಎಷ್ಟು ಸಂತೋಷ ಆಗೈತೆ ಸಾಹೇಬ್ರ? ಸಂತೋಷ ಆಗೈತಿ. ಮುಂದೆ ಏನು ಕಲಿಸ್ ರೈತನ ಮಗಳ 92% ಅಂದ್ರೆ ವಿಚಾರ ಮಾಡ್ರಲ್ಲ, ಸಂತೋಷ ಆಗೋಲ್ಲ ರೀ. ಈ ಮುಂದೆ ಏನು ನೀವು ಕಲಿಸ್ಬೇಕಂತ ನಿಮ್ಮ ಅಭಿಪ್ರಾಯ ಐತೆ ಅಥವಾ ನಿಮ್ಮ ಮಗಳನ್ನ ಕೇಳಿ ಕಲಿಸ್ಬೇಕಂತ ವಿಚಾರ ಆಯಿತು ಅಥವಾ ನೀವು ಏನಾದರೂ ಸ್ವಂತ ಡಿಸಿಷನ್ ತೊಗೊಂಡು ಕಲಿಸ್ಬೇಕಂತ? ವಿಚಾರ ಇನ್ನೂ ಟೈಮ್ ಐತ್ರಿ. ಅಲ್ಲ, ಟೈಮ್ ಅಂದ್ರೆ ರಗಡ್ ಟೈಮ್ ಐತ್ರಿ. ಇನ್ನು ಏನು ವಿಚಾರ ಮಾಡೋರಿ? ಏನು ಮಗಳ ಹಿಂಬಾಲಿ ಕೂತ್ಕೊಂಡು ಚರ್ಚೆ ಮಾಡೋರು ಅಥವಾ ಚರ್ಚೆ ಮಾಡ್ಯಾನ ಒಟ್ಟು ಮುಂದುವರಿಯೋದ್ರಲ್ಲ. ಅಂದ್ರೆ ಅಂತ ಈ ಶಿಕ್ಷಣ ಕಲಿಬೇಕಾದ್ರೆ ನಿಮ್ಮ ಮಗಳ ಮ್ಯಾಗ ಬಿಡ್ತಿರೋ ಅಥವಾ ನೀವು ಡಿಸಿಷನ್ ತೊಗೊತಿರೋ? ಇಬ್ಬರು ಪೇಡಿಯ ಮಾತಾಡ್ಕಾಸ ಡಿಸಿಷನ್ ಮಾಡ್ಬೇಕಲ್ರಿ. ಒಬ್ಬರ ಮಾಡಿ ನಡೀತದೆ. ಓಕೆ, ಥ್ಯಾಂಕ್ ಯು.